ಗೃಹ ಸಚಿವರ ತವರಲ್ಲಿ ಮೈಕ್ರೋ ಫೈನಾನ್ಸ್ಗಳ ದಬ್ಬಾಳಿಕೆ. ಮನೆ ಬಾಗಿಲಿಗೆ ನೋಟಿಸ್ ಅಂಟಿಸಿ ಮನೆಗೆ ಬೀಗ ಜಡಿದ ಸಿಬ್ಬಂದಿ. 3 ದಿನದಿಂದ ಊಟ ಇಲ್ಲದೆ ಮಲಗಲು ಜಾಗ ಇಲ್ಲದೆ ದಂಪತಿ ಪರದಾಟ. ಗೃಹ ಸಚಿವರ ತವರು ಕ್ಷೇತ್ರದಲ್ಲಿ ಮೈಕ್ರೋ ಫೈನಾನ್ಸ್ಗಳ ದಬ್ಬಾಳಿಕೆ ಎಲ್ಲೇ ಮೀರ್ತಾ ಇದೆ. ಮೈಕ್ರೋ ಫೈನಾನ್ಸ್ಗಳಿಗೆ ಮೂಗುದಾರ ಹಾಕಲು ಸರ್ಕಾರ ಸುಗ್ರೀವಾಜ್ಞೆ ಜಾರಿಗೆ ತಂದಿದ್ರೂ ಕೂಡ ಕೆಲ ಮೈಕ್ರೋ ಫೈನಾನ್ಸ್ ಏಜೆಂಟ್ಗಳು ಸಾಮಾನ್ಯರ ಜನರ ಮೇಲೆ ದರ್ಪ ತೋರ್ತಲೇ ಇದ್ದಾರೆ. ತುಮಕೂರಿನಲ್ಲಿ ಈಗಾಗಲೇ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಅಮಾಯಕ ಜೀವಗಳು ಬಲಿಯಾಗಿವೆ. ಇವತ್ತು ಶಿರಾದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಹೆದರಿ ಓರ್ವ ಮಹಿಳೆ ನೇಣಿಗೆ ಶರಣಾಗಿದ್ರು. ಇದೀಗ ಮೈಕ್ರೋ ಫೈನಾನ್ಸ್ ಭೂತದ ಮತ್ತೊಂದು ಕ್ರೌರ್ಯ ಬೆಳಕಿಗೆ ಬಂದಿದೆ. ಹೌದು, ಈಕ್ವಿಟಸ್ ಎಂಬ ಮೈಕ್ರೋ ಕಂಪನಿಯು ಸಾಲ ಪಡೆದಿರುವ ಅಮಾಯಕರ ಮೇಲೆ ದಬ್ಬಾಳಿಕೆ ತೋರಿದ್ದು ಸಾಲಗಾರರ ಮನೆಯನ್ನ ಸೀಸ್ ಮಾಡಿರುವ ಅಮಾನವೀಯ ಘಟನೆ ನಡೆದು ಹೋಗಿದೆ. ಅಷ್ಟಕ್ಕೂ ಈ ಅಮಾನವೀಯ ಘಟನೆಗೆ ಸಾಕ್ಷಿಯಾಗಿರೋದು ಗೃಹ ಸಚಿವರ ತವರು ಕ್ಷೇತ್ರವಾದ ಕೊರಟಗೆರೆ ತಾಲೂಕಿನ ಬಸವನಹಳ್ಳಿ ಗ್ರಾಮದಲ್ಲಿ. ಗ್ರಾಮದ ನಾಗರಾಜು ಸುಶೀಲಮ್ಮ ದಂಪತಿಯ ಪುತ್ರ ಸಂಪತ್ ಎಂಬಾತ ಈಕ್ವಿಟಸ್ ಎಂಬ ಫೈನಾನ್ಸ್ ಕಂಪನಿಯಲ್ಲಿ ಮನೆ ಮೇಲೆ ಶೂರಿಟಿ ಮೇಲೆ 2020ರಲ್ಲಿ ಸುಮಾರು 5 ಲಕ್ಷ ಸಾಲವನ್ನ ಪಡೆದಿದ್ರು. ಈವರೆಗೂ ಸುಮಾರು 4,92,000 ರೂಪಾಯಿಯನ್ನ ಸಂಪತ್ ಕಟ್ಟಿದ್ದಾರೆ. ಆದರೆ ದಂಡ ಹಾಗೂ ಬಡ್ಡಿ ಸೇರಿ ಸುಮಾರು 7,43,545 ಹಣ ಕಟ್ಟುವಂತೆ ಕಿರುಕುಳ ಕೊಡ್ತಿದ್ದಾರಂತೆ. ಇವಾಗ ಆಗೋದಿಲ್ಲ, 4,20 ಕಟ್ರಿ ಕ್ಲಿಯರ್ ಮಾಡ್ತೀನಿ, ಬೀಗ ತೆಗಿಸ್ತೀನಿ. ಬೀಗ ತೆಗಿಸಕ್ಕೆ ನನಗೆ ಮನೆ ಎರಡು ಹಾಕಿದ್ದಾರೆ ಸರ್. ಬೀಗ ಕಡೆ ಹೋಗಿದೆ ಸರ್. ನಮ್ಮ ಬೀಗನು ತಗಲಾಕೊಂಡು ಬೀಗ ಹಾಕಿಲ್ಲ, ತಗಲಾಕೊಂಡು ಅದು ಹೋಗಿದೆ ಸರ್. ಹೊಡಿಬಾರ್ದು, ಕಾನೂನು ತಪ್ಪ ಇರೋದಾಗಬಾರ್ದು ಅಂತ ಬಂದಿದ್ದೀನಿ ಸರ್. ಅದು ನಾನು ಕೋರ್ಟ್ಗೆ ಹೋಗ್ತಿದ್ದೆ, ಕೋರ್ಟ್ DSP ಅರ್ಜಿ ಹಾಕಿ ನಾನು ಕೋರ್ಟ್ಗೆ ಹಾಕಿ ಲಾಯರ್ ಮಾಡ್ತಿದ್ದೆ. ಇನ್ನು ಸಂಪತ್ ಕಳೆದ ವರ್ಷ ಏಪ್ರಿಲ್ನಿಂದ ಸಾಲದ ಕಂತು ಹಣವನ್ನ ಕಟ್ಟದೆ ಬಾಕಿ ಉಳಿಸಿಕೊಂಡಿದ್ದಂತೆ. ಕಳೆದ 3 ತಿಂಗಳಿನಿಂದ ಸಂಪತ್ ನಾಪತ್ತೆಯಾಗಿದ್ದಾರೆ. ಮೊನ್ನೆ ಶುಕ್ರವಾರ ನಾವು ಮನೆಯಲ್ಲಿ ಇಲ್ಲದ ವೇಳೆ ಮನೆಗೆ ಬೀಗ ಹಾಕಿ ನೋಟಿಸ್ ಅಂಟಿಸಿ ಹೋಗಿದ್ದಾರೆ. ನಾವು ಬಡವರು, ಕೂಲಿ ಮಾಡಿ ಜೀವನ ಮಾಡ್ತಾ ಇರೋರು. 2 ಲಕ್ಷ ತಂದಿದ್ರು, ಅದನ್ನ ಪಡೆಯದೆ ನಮಗೆ ಪೂರ್ತಿ ಹಣ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಮನೆ ಹೊರಗೆ ಮಲಗಲು ಸಾಧ್ಯ ಆಗ್ತಾ ಇಲ್ಲ ಅಂತ ಸುಶೀಲಮ್ಮ ಕಣ್ಣೀರ್ ಹಾಕ್ತಿದ್ದಾರೆ. ಅಲ್ಲದೆ ಜಿರಳೆ ಔಷಧಿ ಹಿಡಿದು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳ್ತಿದ್ದಾರೆ. ಬರ್ತಾ ಇದೀವಿ ಸರ್, 2 ಲಕ್ಷ ಕ್ಲಿಯರ್ ಮಾಡ್ರಿ, ನಾವು ಬಡವರು, ನಮ್ಮಿಂದ ಆಗಲ್ಲ, ವ್ಯವಸಾಯ ನಮ್ಮದು, ವ್ಯವಸಾಯದಲ್ಲಿ ಏನೂ ಸಿಗ್ತಾ ಇಲ್ಲ, ನಾವೇನೋ ಕಷ್ಟಪಟ್ಟು ತಗೊಂಬಂದಿದ್ದೀವಿ ಅಂತ ಬರ್ತಾ ಇದ್ದೀವಿ ಸರ್. ಅವತ್ತಿಂದಲೂ ಕೇಳ್ಕೊತಾ ಇದ್ದೀವಿ. ಇವಾಗಲೂ ಬಂದಿದ್ದೀವಿ ಸರ್, 2 ಲಕ್ಷ ತಗೊಂಡು ಕ್ಲಿಯರ್ ಮಾಡ್ರಿ. ನಾವಿಲ್ಲದೆ ಇದ್ದಾಗ ಬೀಗ ಹಾಕವ್ರೆ. ಶುಕ್ರವಾರ ದಿನ ನಾವು ಒಬ್ಬರು ಇರಲಿಲ್ಲ, ಮನೆ ಹತ್ರ ಬೀಗ ಹಾಕ್ಬಿಟ್ಟವ್ರೆ. ನಾವು ತಿರುಗಿ ಬಂದು ನಮ್ಮ ಯಜಮಾನ್ರು ಇರಲಿಲ್ಲ ಸರ್, ಎಲ್ಲೋ ಹೊರಟೋಗ್ಬಿಟ್ಟಿದ್ರು ಬೀಗ ನೋಡಿ. ಆಮೇಲಿಂದ ಅವ್ರು ಹುಡುಕಿ ಕರ್ಕೊಂಬರೋ ವರ್ಷಕ್ಕೆ 3 ದಿನ ಆಯಿತು. ಇವತ್ತು ಬಂದ್ವಿ ಸರ್, 2 ಲಕ್ಷ ತಗೊಂಡು ಅವ್ರ ಹತ್ರ ಇವ್ರ ಹತ್ರ ಏನೋ ಬಾಧೆ ಬಿದ್ದು ತಗೊಂಡ್ಬಂದ್ವಿ. 2 ಲಕ್ಷ ಕಟ್ಟಿಸ್ಕೊಂಡು ಕ್ಲಿಯರ್ ಮಾಡಿರಿ, ನಮ್ಮ ಬಾಗಿಲು ತೆಗೀರಿ. ಉಟ್ಕೊಳ್ಳೋಕ್ಕೆ ಸೀರೆ ಇಲ್ಲ ಸರ್, ಮೈ ಮೇಲೆ ಹಾಕೊಳ್ಳೋಕೆ ಬಟ್ಟೆ ಇಲ್ಲ ಸರ್, ಒದ್ಕೊಳ್ಳೋಕೆ ಬಟ್ಟೆ ಇಲ್ಲ ಸರ್. ಮನೆ ಮುಂದೆ ಒಬ್ಬಳೇ 3 ದಿನ ಮಲಗಿದ್ದೀನಿ ಸರ್. ಕೋಳಿಗಳು ಒಳಗಡೆ ಅವೆ, ದನ ಕರುಗಳು ಎಲ್ಲ ಅವೆ, ಹೊಟ್ಟೆಗೆ ಊಟ ಇಲ್ಲ ಸರ್. ಹಳ್ಳಿ ಯಾರು ಕೊಡ್ತಾರೆ ಸರ್? ಏನು ಮಾಡೋದು? ಎಲ್ಲೂ ಇಲ್ಲ ಸರ್. ಒಂದು ದಿನ ಮಾತ್ರ ಊಟ ಮಾಡ್ತೀವಿ, ಇಂಥ ತನಕ ಊಟ ಇಲ್ಲ ಸರ್. ಬರೀ ನೀರಲ್ಲಿ ಇದ್ದೀನಿ ಸರ್. ಯಾರು ಇಲ್ಲ ಸರ್. ನಾವು 3 ಇದ್ವಿ, ಮಗ ಇಲ್ಲ, ಎಲ್ಗೂ ಹೋಗೋನೆ. ನಾವಿಬ್ರು ಇದ್ದೀವಿ ಸರ್. ಈಕ್ವಿಟಸ್ ಫೈನಾನ್ಸ್ ಕಿರುಕುಳದ ಬಗ್ಗೆ ಸಿಬ್ಬಂದಿ ರಾಕೇಶ್ ಪ್ರತಿಕ್ರಿಯೆ ನೀಡಿದ್ದು, ನಾವು ದಬ್ಬಾಳಿಕೆ ಮಾಡಿಲ್ಲ. ಇದಕ್ಕೂ ಮೊದಲು ಮನೆ ಬಳಿ ಹೋಗಿ ಸಾಲದ ಕಂತು ಕಟ್ಟುವಂತೆ ಹೇಳಿದ್ವು. ಆದ್ರೆ ಕಟ್ತೀವಂತ ಹೇಳಿ ಸುಮ್ಮನೆ ಆಗ್ತಾ ಇದ್ರು. ಕಳೆದ ತಿಂಗಳು ಕೋರ್ಟ್ ಆದೇಶವನ್ನ ಕೂಡ ತೆಗೆದುಕೊಂಡು ಹೋಗಿ ಹೇಳಿದ್ವಿ. ಆದ್ರೆ ಅವರು ನಿರ್ಲಕ್ಷ್ಯ ತೋರಿದ್ದಾರೆ. ಹಾಗಾಗಿ ಪೊಲೀಸರಿಗೆ ಈ ಬಗ್ಗೆ ತಿಳಿಸಿ ಲಾಯರ್ ಜೊತೆ ಹೋಗಿ ರೂಲ್ಸ್ ಪ್ರಕಾರ ಸೀಸ್ ಮಾಡಿದೀವಿ ಎಂದು ಸಿಬ್ಬಂದಿ ಆರೋಪಕ್ಕೆ ಪ್ರತ್ಯಾರೋಪ ನೀಡುತ್ತಿದ್ದಾರೆ. ನಾವೊಂದು ಬಂದ್ಬಿಟ್ಟು ಮಧ್ಯದಲ್ಲಿ ಒಂದು ಸ್ವಲ್ಪ ಅರ್ಧ ಅಮೌಂಟ್ ಕಟ್ಟಿದ್ರು. ಅದಾದ್ಮೇಲೆ ಹೋಗಿದ್ವಿ, ಕಟ್ಕೊಳ್ರಪ್ಪ ಮತ್ತೆ ಸಮಸ್ಯೆಗಳಾಗ್ತವೆ ಅಂತ. ಅವ್ರು ಅವಾಗೆಲ್ಲ ಗಮನನೇ ಹರಿಸಿಲ್ಲ ಸರ್. ನಾನು ಕಟ್ಕೊಂತೀನಿ ಗೊತ್ತು ಬಿಡು, ನಮ್ಗೇನು ಮಾಡಬೇಕು ಗೊತ್ತು ಬಿಡು ಅಂತಲೇ ಹೇಳಿದ್ರು. ಮೊನ್ನೆ ಇನ್ನೊಂದು ತಿಂಗಳು ಮುಂಚೆ ಹೋಗಿ ಕೋರ್ಟ್ ಆದೇಶ ಇತ್ತು, ಅದೆಲ್ಲ ಕೊಟ್ಟು ಗೈಡ್ ಮಾಡ್ಕೊಂಡು ಬಂದ್ವಿ. ಅವಳು ನೋ ರೆಸ್ಪಾನ್ಸ್ ಸರ್, ಏನೂ ಮಾತಾಡಿಲ್ಲ. ತಿರ್ಗಿ ನಮ್ದೇನಿದೆ ಕೋರ್ಟಿಂದ ಆದೇಶ ಬಂದಿತ್ತು. ಕೊರಟಗೆರೆ ಸ್ಟೇಷನ್ ಹತ್ರ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಈ ಥರ ಸೀಸಿಂಗ್ ಇದೆ ಅಂತ ನಮ್ಮ ಅಡ್ವೊಕೇಟ್ ಬಂದಿದ್ರು. ಅವ್ರ ಮುಖಾಂತರ ಹೋಗಿ ಮನೆ ಸೀಸ್ ಮಾಡಿದ್ದಾರೆ. ಅದೇ ಸರ್, ನಾವು ಹೋಗಿ ಸೀಸ್ ಮಾಡಿಲ್ಲ ಸರ್. ಅಡ್ವೊಕೇಟು ಮತ್ತು ನಿಯರ್ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅವರು ಸಾಹೇಬ್ರು ಹೋಗ್ಬಿಟ್ಟು ಮಾಡಿರೋ ಸರ್. ಅದನ್ನ ಅವ್ರಿಗೆ ಕೇಳಬೇಕು, ನನಗೆ ಕೇಳ ನಾನೇ ಸರ್ ಒಂದು ಸರ್ ಮಾಡೋಣ ಸರ್. 7 ಲಕ್ಷನ ಪೆಂಡಿಂಗ್ ಇದೆ. ಹಂಗೂ ನಾವು ನಮ್ಮ ಕಡೆಯಿಂದ ಏನಾಗುತ್ತೋ 4,10,000 ಕೊಡಿ, ಕ್ಲೋಸ್ ಮಾಡ್ಕೊಂತೀನಿ ಅಂತ ಹೇಳಿದ್ವಿ. ಇವ್ರು ಇವತ್ತು ಏಕೆ ಬಂದ್ಬಿಟ್ಟು ಇಲ್ಲ ಸರ್ ಅವಕಾಶ ನಾನು ಮಾತಾಡಿದೆ ಸಂಜೆ 6 ಗಂಟೆಗೆ ನಮ್ಮ ಬಾಸ್ ಹತ್ರ ಮಾತಾಡ್ಬಿಟ್ಟು ನನ್ನ ಕೈಲಾದರೆ
ಮಾಡಿಸ್ಕೊಡ್ತೀನಿ ಅಂದ್ವಿ. ಒಟ್ನಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಂಪನಿ ಸುಗ್ರೀವಾಜ್ಞೆಗೂ ಕೇರ್ ಮಾಡದೆ ಪೆಡಂಬೂತದಂತೆ ಜನರ ಪ್ರಾಣ ಹಿಂಡ್ತಾ ಇದ್ದು ಇನ್ನು ಅದೆಷ್ಟು ಅಮಾಯಕರನ್ನ ಬಲಿ ಪಡೆಯುತ್ತೋ ಆ ದೇವರೇ ಬಲ್ಲ. ಸರ್ಕಾರ ಸುಗ್ರೀವಾಜ್ಞೆ ಜೊತೆಗೆ ಮತ್ತಷ್ಟು ಕಠಿಣ ಕ್ರಮ ಜರುಗಿಸುವ ಮೂಲಕ ಅಮಾಯಕರನ್ನ ರಕ್ಷಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.